ನಮಸ್ಕಾರ ವೀಕ್ಷಕರೇ. ಚೈನಾದವರು ಎಷ್ಟೆಷ್ಟು ಬ್ಯಾಕ್ಟೀರಿಯಾಗಳನ್ನ ಕಂಡುಹಿಡಿತಾ ಇರ್ತಾರೆ, ಎಷ್ಟೆಷ್ಟು ಬಯೋ ವೆಪನ್ಗಳನ್ನ ಸಿದ್ಧ ಮಾಡ್ತಾ ಇದ್ದಾರೆ ಬೇರೆ ದೇಶಗಳನ್ನ ಹಾಳು ಮಾಡೋದಕ್ಕೆ ಅಂತ. ಆ ರೀತಿ ಸಿದ್ಧ ಮಾಡ್ತಾ ಇರೋ ವೆಪನ್ಗಳನ್ನು ಕೇಳಿದ್ರೆ ಭಯ ಆಗುತ್ತೆ. ಆಲ್ರೆಡಿ ಒಂದು ರೌಂಡ್ ನೋಡ್ಬಿಟ್ಟಿದ್ದೀವಿ. ಕರೋನಾ ಬಂತು, ಕರೋನಾಗಿಂತ ಮುಂಚೆ ಹಂದಿ ಜ್ವರ ಬಂತು, ಅದಕ್ಕಿಂತ ಮುಂಚೆ ಆಂಥ್ರಾಕ್ಸ್ ಅಂತ ಬಂತು. ಎಲ್ಲ ಬಂದಿದ್ದು ಚೈನಾದಿಂದನೇ. ಹೊಸ ಹೊಸ ಬ್ಯಾಕ್ಟೀರಿಯಾಗಳನ್ನ ಕಂಡುಹಿಡಿತಾ ಇರ್ತಾರೆ, ಬೇರೆ ದೇಶಗಳ ಮೇಲೆ ಅವುಗಳ ಪ್ರಯೋಗ ಮಾಡ್ತಾ ಇರ್ತಾರೆ. ಆ ದೇಶ ಪೂರ್ತಿಯಾಗಿ ಒದ್ದಾಡಬೇಕು ಅಂಥ ಟೈಮ್ನಲ್ಲಿ ಮೆಡಿಸಿನ್ಗಳನ್ನ ಬೇರೆ ದೇಶದಿಂದ ಸಪ್ಲೈ ಮಾಡಿಸಿ ಅವರು ದುಡ್ಡು ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಇರ್ತಾರೆ. ಈಗ ಚೈನಾದವರು ಅಂಥದ್ದೇ ಪ್ರಯೋಗವೊಂದನ್ನು ಅಮೇರಿಕಾ ಮೇಲೆ ಮಾಡೋದಕ್ಕೆ ಸಿದ್ಧ ಮಾಡ್ಕೊಂಡಿದ್ರು ಅನ್ನೋದು ಈಗ ಅಮೇರಿಕಾ ಗೌರ್ಮೆಂಟ್ ಹೇಳ್ತಾ ಇರೋದು. ಈ ನ್ಯೂಸಲ್ಲಿ ಬರ್ತಾ ಇರೋವಂಥ ಇನ್ಫಾರ್ಮೇಷನ್ ಒಂದ್ಸಲ ನೀವು ನೋಡಿ. Breaking tonight, 2 Chinese nationals have been charged with smuggling a dangerous biological pathogen into the United States. And this pathogen is considered a serious threat to our food supply and thus our national security. Fox's David Spunt is here with all the details. David, this is terrifying. Laura, it really is quite an interesting story. According to the Justice Department, one of them worked at a laboratory connected to the University of Michigan. The FBI arrested 33-year-old Yu Qing Zhan for allegedly smuggling in a fungus called Fusarium graminearum, which could be used as an agro-terrorism weapon. The gases from the fungus could cause liver damage, vomiting, and reproductive defects in humans and livestock. DOJ officials say Zhan has direct ties to the Chinese Communist Party, and she works at the University of Michigan, and her boyfriend is connected to a university back in China. FBI Director Kash Patel, in an exclusive statement to Fox Digital, says this case is a sobering reminder that the Chinese Communist Party continues to deploy operatives and researchers to infiltrate our institutions and target our food supply, an act that could cripple our economy and endanger American lives. Smuggling a known agro-terrorism agent into the U.S. is not just a violation of law, it's a direct threat to national security. I commend the FBI Detroit Division and our partners at CPB for stopping this biological threat before it could do real damage. Now, senior DOJ leaders, Laura, are debating whether to bring back the so-called China Initiative, a controversial program during the Bill Barr Justice Department that aimed to stop Chinese espionage that began in American universities. The DOJ under Merrick Garland got rid of the name after groups came forward and complained it was insensitive, but I'm told the current Attorney General Pam Bondi and her team want to focus on China, though it's unclear if they'll bring the China Initiative name back. Laura? ಇಲ್ಲಿ ಇವ್ರು ಹೇಳಿದ್ದು ವಿಷಯ ಬಂದು ಪ್ಯಾಥೋಜನ್ ಬ್ಯಾಕ್ಟೀರಿಯಾ ಅಂತ. ಈ ಬ್ಯಾಕ್ಟೀರಿಯಾನ 1880ಇಂದ ಬಳಸ್ತಾ ಇದ್ದಾರೆ ಕೆಲವಷ್ಟು ಕಡೆ. ಈ ಬ್ಯಾಕ್ಟೀರಿಯಾದಿಂದ ಕಾಯಿಲೆಗಳು ಕೂಡ ಸ್ಪ್ರೆಡ್ ಆಗುತ್ತೆ. ಇದನ್ನು ಈಗ ನಾವು ತಿನ್ನುವಂಥ ವೆಜಿಟೇಬಲ್ಗಳಲ್ಲಿ ಬಳಸೋ ಹಾಗೆ ಸಿದ್ಧ ಮಾಡ್ಕೊಂಡಿದ್ರು. ಈ ಬ್ಯಾಕ್ಟೀರಿಯಾ ವೆಜಿಟೇಬಲ್ ಜೊತೆ ಸೇರಿದ್ರೆ ಬೇರೆ ಬೇರೆ ಕಾಯಿಲೆಗಳು ಇನ್ಕ್ಲೂಡಿಂಗ್ ಕೋಲ್ಡ್ ಆಗ್ಬೋದು, ಇನ್ನು ಥ್ರೋಟ್ ಇನ್ಫೆಕ್ಷನ್ನು, ಬೇರೆ ಬೇರೆ ರೀತಿ ಕರೋನಾದಲ್ಲಿ ಯಾವ ರೀತಿ ನೋಡಿದ್ವೋ ಆ ರೀತಿ ಎಲ್ಲ ಇನ್ಫೆಕ್ಷನ್ಗಳು ಕಾಡೋದಕ್ಕೆ ಶುರುವಾಗುತ್ತೆ. ಈ ಪ್ಯಾಥೋಜನ್ಗಳನ್ನ ಇವರು ಕಂಡುಹಿಡಿದು ಸದ್ಯಕ್ಕೆ ಅಮೇರಿಕಾದಲ್ಲಿ ಬಳಸೋಣ ಅನ್ನೋ ಒಂದು ಪ್ರಯತ್ನ ಮಾಡಿದ್ರು ಅನ್ನೋದು ನ್ಯೂಸ್ನಲ್ಲಿ ತಿಳಿಸ್ತಾ ಇರೋದು. ಈ ಬ್ಯಾಕ್ಟೀರಿಯಾಗಳನ್ನ ಅಮೇರಿಕಾದಲ್ಲಿ ಬಳಸಿದ್ರೆ ಆ ದೇಶದಲ್ಲಿರುವಂಥ ವೆಜಿಟೇಬಲ್ಸ್ಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆಹಾರದ ಕೊರತೆ ಅನ್ನೋದು ಆ ದೇಶದಲ್ಲಿ ಕಾಡೋದಕ್ಕೆ ಶುರುವಾಗುತ್ತೆ. ಆಗ ಅಲ್ಲಿರೋವಂಥವ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾದಂಥ ಸಂದರ್ಭ ಬಂದೇ ಬರುತ್ತೆ ಅಂತ ಈಗ ಚೈನಾದವರು ಮಾಡಿದಂಥ ಪ್ಲ್ಯಾನ್ ಇದು. ಬಯೋವಾರ್ ಅಂತ ನಾವು ಕೇಳಿದ್ದೀವಲ್ಲ, ಇವ್ರು ಮಾಡ್ತಾ ಇರುವಂಥ ಈ ವಾರ್ಗೆ ಯಾವುದೇ ರೀತಿ ವೆಪನ್ಸ್ ಬೇಕಾಗಿಲ್ಲ. ನಾವು ತಿನ್ನುವಂಥ ವಸ್ತುಗಳ ಮೇಲೆ ಇಂಥ ಬ್ಯಾಕ್ಟೀರಿಯಾಗಳನ್ನ ಹಾಕಿ ಕಾಯಿಲೆಗಳನ್ನ ಸ್ಪ್ರೆಡ್ ಮಾಡಿ ಜನರು ಒದ್ದಾಡೋ ಹಾಗೆ ಮಾಡ್ತಾರೆ, ಸಾಯೋ ಹಾಗೆ ಮಾಡ್ತಾರೆ. ಕೊನೆಗೆ ಆ ದೇಶ ಯಾವುದೇ ರೀತಿ ಯುದ್ಧಗಳನ್ನ ಮಾಡೋದಕ್ಕಾಗದೇ ಇರುವಂಥ ಸಂದರ್ಭಕ್ಕೆ ತಂದಿಡುತ್ತೆ ಇಂಥ ಕಾಯಿಲೆಗಳು. ಇಂಥ ಬ್ಯಾಕ್ಟೀರಿಯಾಗಳು ಈವನ್ ಚೈನಾ ಅಲ್ಲದೆ ಅಮೇರಿಕಾದವರು ಕೂಡ ಸಿದ್ಧ ಮಾಡ್ತಾ ಇದ್ದಾರೆ ಅನ್ನೋದು ಇನ್ಫಾರ್ಮೇಷನ್ಗಳು. ಬಟ್ ಇಲ್ಲಿ ಚೈನಾದವರು ಎಷ್ಟೋ ಸಲ ಈ ಥರ ಆಲ್ರೆಡಿ ಮಾಡಿರೋದ್ರಿಂದ ಈಗ ಅಮೇರಿಕನ್ ಗೌರ್ಮೆಂಟು ಎಚ್ಚೆತ್ಕೊಳ್ತಾ ಇದೆ. ಚೈನಾದಿಂದ ಯಾರೇ ಬಂದರೂ ಒಂದು ಸಲ ಸಂದೇಹ ಪಡೋ ಅಂಥ ಸಂದರ್ಭ ಈಗ ಬಂದಿದೆ. ಅಂಥ ಪರಿಸ್ಥಿತಿಗೆ ಚೈನಾನೇ ತಂದುಕೊಂಡಿದೆ. ಈ ನ್ಯೂಸು ಅಂತಲ್ಲ, ಇನ್ನು ಎಷ್ಟೆಷ್ಟೋ ಕಡೆ ಈ ಥರ ಬ್ಯಾಕ್ಟೀರಿಯಾಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಬಯೋ ವೆಪನ್ ಆಗಿ ಬೇರೆ ದೇಶಗಳ ಮೇಲೆ ಬಳಸೋದಕ್ಕೆ ಅಂತ. ಮುಂದಿನ ದಿನಗಳಲ್ಲಿ ಆ ಬ್ಯಾಕ್ಟೀರಿಯಾಗಳು ಆ ದೇಶನೇ ಕಿತ್ಕೊಂಡು ತಿನ್ನುತ್ತಾ ಇಲ್ಲ ಈ ವೆಪನ್ಸ್ಗಳನ್ನ ಬಳಸಿ ಬೇರೆ ದೇಶಗಳನ್ನ ಹಾಳು ಮಾಡ್ತಾರಾ ನೋಡಬೇಕು. ಅದರಲ್ಲೂ ಮುಂದುವರಿತಾ ಇರೋ ದೇಶ ಭಾರತದಂಥ ದೇಶದ ಮೇಲೆ ಈ ವೆಪನ್ಗಳನ್ನ ದಾಳಿ ಮಾಡಿದ್ರೆ ತಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇದೆ. ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದ್ರು ನಮ್ಮ ದೇಶದಲ್ಲೇ ದೇಶ ಹಾಳು ಮಾಡಬೇಕು ಅನ್ನೋರು ತುಂಬ ಜನ ಇರ್ತಾರೆ. ಅಂಥವರು
ಈ ವೆಪನ್ಗಳನ್ನ ಬಳಸಿ ಜನರ ಮೇಲೆ ದಾಳಿ ಮಾಡಿಸುವಂಥ ಸಂದರ್ಭ ಕೂಡ ಬರ್ಬೋದು. ಒಂದು ಸಲ ಈ ವೆಪನ್ ಬಳಸಿದ್ರೆ ಲಕ್ಷಾಂತರ ಜನ ಅಲ್ಲ ಕೋಟ್ಯಾಂತರ ಜನ ಸಾಯಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅಂಥ ಪರಿಸ್ಥಿತಿನಲ್ಲಿ ಯಾರೂ ಕೂಡ ಯುದ್ಧದ ಕಡೆ ಮುಖ ಮಾಡೋದಿಲ್ಲ. ಅದನ್ನು ಬಳಸ್ಕೊಳ್ಳುವಂಥ ಚೈನಾ ಮುಂದಿನ ದಿನಗಳಲ್ಲಿ ಯಾವ ದೇಶದ ಮೇಲೆ ಬೇಕಾದರೂ ಈ ಬಯೋ ವೆಪನ್ನ ಬಳಸ್ಬೋದು. ಇದನ್ನು ತಡೆಯೋದಕ್ಕೆ ಏನಾದರೂ ಉಪಾಯ ಇದೆಯಾ ಅಂದರೆ ಸದ್ಯಕ್ಕೆ ತುಂಬಾ ಕಷ್ಟ ಇದೆ. ಚೈನಾದವರು ಎಲ್ಲ ದೇಶಗಳಲ್ಲೂ ಅವರ ಒಂದೊಂದು ಬ್ರ್ಯಾಂಚ್ಗಳ ಥರ ಮಾಡ್ಕೊಂಡಿದ್ದಾರೆ. ಎಕನಾಮಿಕಲ್ ಕಾರಿಡಾರ್ ಅಂತ ಭಾರತ ಸುತ್ತ ಎಷ್ಟೆಷ್ಟೋ ದೇಶಗಳಲ್ಲಿ ಅವರ ಬೇರೆ ಬೇರೆ ರೀತಿ ವ್ಯಾಪಾರಗಳನ್ನ ಅವ್ರು ಇಟ್ಕೊಂಡಿರೋದ್ರಿಂದ ಯಾವ ದೇಶಕ್ಕೆ ಯಾವ ವಸ್ತು ಹೋಗುತ್ತೆ ಏನು ಹೋಗುತ್ತೆ ಅದು ಯಾವ ರೀತಿ ಬಳಕೆ ಆಗುತ್ತೆ ಅಂತ ತಿಳ್ಕೊಳ್ಳೋದೇ ತುಂಬ ಕಷ್ಟ ಆಗುತ್ತೆ. ಅಂಥ ಬಯೋ ವಾರ್ಗಳು ಈಗ ಮುಂದೆ ನಡೆಯುತ್ತೆ. ಕಾಲಜ್ಞಾನಿಗಳು ಒಂದು ಮಾತು ಹೇಳಿದರು, ಮುಂದೆ ಒಂದು ದಿನ ರಾಸಾಯನಿಕಗಳ ಬಳಕೆ ಆಗುತ್ತೆ, ವಿಷಗಾಳಿ ಅನ್ನೋದು ಈಶಾನ್ಯ ದಿಕ್ಕಿನಿಂದ ಬರುತ್ತೆ ಅಂತ. ಅಂಥದ್ದಕ್ಕೆ ಈಗ ಚೈನಾ ಕಂಡುಹಿಡಿತಾ ಇರೋವಂಥ ಈ ಬ್ಯಾಕ್ಟೀರಿಯಾಗಳು ಸಾಕ್ಷಿಯಾಗುತ್ತಾ? ಅವರು ಯಾವ ದೇಶಗಳ ಮೇಲೆ ಇದನ್ನು ಬಳಸ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಅವರು ಉದ್ಧಾರ ಆಗಬೇಕು ಅಂದರೆ ಬೇರೆ ದೇಶನ ಹಾಳು ಮಾಡೋದಕ್ಕೆ ಯಾವ ಮಟ್ಟಕ್ಕಾದರೂ ಹೋಗ್ತಾರೆ ಚೈನಾದವರು ಅನ್ನೋದನ್ನು ಆಲ್ರೆಡಿ ನೋಡಿದ್ದೀವಿ. ಈಗ ಅಮೆರಿಕ ಎಚ್ಚೆತ್ಕೊಂಡಿದೆ, ಇನ್ನು ಬೇರೆ ಬೇರೆ ದೇಶಗಳು ಎಚ್ಚೆತ್ಕೊಳ್ಳೋ ಕೆಲಸ ಮಾಡ್ತಾ ಇದೆ. ಇಂಥ ವೆಪನ್ಸ್ಗಳು ಹೇಗೆ ಬಳಕೆ ಆಗಬೇಕು, ಯಾವ ರೀತಿ ಇವುಗಳನ್ನ ಸೇಫ್ ಗಾರ್ಡ್ ಮಾಡಿ ಇಡಬೇಕು ಅನ್ನೋದಕ್ಕೂ ಕೂಡ ಕೆಲವಷ್ಟು ಡಿಸಿಷನ್ಗಳನ್ನ ತಗೊಳ್ಳೋ ಪ್ರಯತ್ನದಲ್ಲಿದೆ ಅಮೇರಿಕ. ನೋಡೋಣ ಮುಂದೆ ಚೈನಾ ಏನು ಮಾಡುತ್ತೆ ಅಂತ. ಇನ್ನು ಈ ಥರದ ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ, ಆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.